ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಆರ್ಕಿಟೆಕ್ಟ್ಸ್ ಫಾರ್ ಡಿಸೈನ್. ವೀಕ್ಷಕರೇ, ನಾವು ಬನ್ನೇರುಘಟ್ಟ ರೋಡ್ನಲ್ಲಿ 30x35 ಸೈಟ್ ನಾರ್ತ್ ಫೇಸಿಂಗ್ನಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನನ್ನು ಮಾಡ್ತಾ ಇದ್ದೀವಿ. ಇವತ್ತು ಈ ಸೈಟ್ನಲ್ಲಿ ವಿಂಡೋ ಮತ್ತು ಬಾಗಿಲದು ವಾಸ್ಕಲನ್ನು ಇಡ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ವಿಂಡೋ ಗ್ರಿಲ್ಲನ್ನು ಇಡುವಾಗ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕಾಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಬನ್ನಿ. ಸಿಲ್ ಲೆವೆಲನ್ನು ನಾವು 3 ಫೀಟ್ ಹೈಟನ್ನು ಕೊಟ್ಟಿದ್ದೀವಿ. ಸಿಲ್ ಲೆವೆಲ್ ಅಂತ ಹೇಳಿದ್ರೆ ವಿಂಡೋದು ಬಾಟಮ್ ಲೆವೆಲ್ ಆಗಿರುತ್ತೆ. ಹಾಗೆಯೇ MS ಗ್ರಿಲ್ ನಾವಿಲ್ಲಿ ಫಿಕ್ಸ್ ಮಾಡ್ತಿದೀವಿ. ಫ್ಲಾಶಿಂಗ್ ನಾವಿಲ್ಲಿನೂ ಮಾಡಿಲ್ಲ. ಈ ವಾಲ್ ಇಂದ 1 ಇಂಚನ್ನ ಬಿಟ್ಟು ನಾವು ಈ ಗ್ರಿಲ್ ಅನ್ನ ಪ್ಲೇಸ್ ಮಾಡಬೇಕಾಗುತ್ತೆ. ಈ ಗ್ರಿಲ್ದು ವಿಡ್ತ್ ಕೂಡ 1 ಇಂಚ್ ಇರುತ್ತೆ. ಮತ್ತೆ ಆಚೆಗೆ ಇನ್ನ 4 ಇಂಚು ಉಳ್ಕೊಳ್ಳುತ್ತೆ. ನಾವು ಯಾವಾಗ ಫ್ಲಾಶಿಂಗ್ ಅನ್ನ ಮಾಡ್ತೀವಿ ಅವಾಗ ನಮಗೆ ಇನ್ನರ್ ಸೈಡ್ ಅಲ್ಲಿ ಗ್ರಿಲ್ ಇಂದ 2 ಇಂಚ್ ಗ್ಯಾಪ್ ಸಿಗುತ್ತೆ. ವಿಂಡೋ ಗ್ರಿಲ್ ಅನ್ನ ನಾವು ಪ್ಲೇಸ್ ಮಾಡಲು ಫಸ್ಟ್ ಈ ರೀತಿ ಚಿಪ್ಪಿಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ. ಚಿಪ್ಪಿಂಗ್ ಅನ್ನ ಮಾಡ್ಕೊಂಡು ಅದ್ರೊಳಗಡೆ ಇದನ್ನ ಪ್ಲೇಸ್ ಮಾಡ್ತೀವಿ. ಗ್ರಿಲ್ ಅನ್ನ ಪ್ಲೇಸ್ ಮಾಡಿ ಆದ್ಮೇಲೆ ಲೆಫ್ಟ್ ಮತ್ತೆ ರೈಟ್ ಸೈಡ್ ಎರಡೂ ಕೂಡ ಒಂದೇ ಲೆವೆಲ್ಗೆ ಇರಬೇಕಾಗುತ್ತೆ. ಇದನ್ನ ನಾವು ಟ್ಯೂಬ್ ಲೆವೆಲ್ ಅನ್ನ ಯೂಸ್ ಮಾಡುವುದರ ಮೂಲಕ ಚೆಕ್ ಮಾಡ್ಕೋಬಹುದು. ನೀವಿಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ, ನಾವಿವಾಗ ಟ್ಯೂಬ್ ಲೆವೆಲ್ ಅನ್ನ ಯೂಸ್ ಮಾಡಿಕೊಂಡು ಒಂದೇ ಲೆವೆಲ್ ಇದೆಯಾ ಅಂತ ಚೆಕ್ ಮಾಡ್ತಿದೀವಿ. ಎರಡೂ ಕೂಡ ಒಂದೇ ಲೆವೆಲ್ ಇದೆ ಅಂತ ಚೆಕ್ ಮಾಡಿಕೊಂಡು ನಾವು ಫಿಕ್ಸ್ ಮಾಡಬೇಕಾಗುತ್ತೆ. ಅದೇ ರೀತಿ ವರ್ಟಿಕಾಲಿಟಿನೂ ಕೂಡ ಚೆಕ್ ಮಾಡಬೇಕಾಗುತ್ತೆ. ಪ್ಲಂಬಾಬ್ ಅನ್ನ ಯೂಸ್ ಮಾಡಿಕೊಂಡು ನಾವು ಫಿಕ್ಸ್ ಮಾಡಿರ್ತಕ್ಕಂಥ ಗ್ರಿಲ್ ಸ್ಟ್ರೈಟ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಇದನ್ನು ಕೂಡ ಲೆಫ್ಟ್ ಮತ್ತು ರೈಟ್ ಎರಡೂ ಕಡೆ ಚೆಕ್ ಮಾಡಬೇಕಾಗುತ್ತೆ. ನಾವಿವಾಗ ಚೆಕ್ ಮಾಡ್ತಾ ಇದ್ದೀವಿ. ಈ ಲೆಫ್ಟ್ ಮತ್ತು ರೈಟ್ ಎರಡೂ ಕಡೆ ಪ್ಲಂಬ್ಗೆ ಇದೆ. ನಿಮಗೆ ಇವಾಗ ಅದನ್ನು ಕೂಡ ತೋರಿಸ್ತಾ ಇದ್ದೀವಿ. ಟಾಪ್ ಪ್ಲೇಸಲ್ಲಿ ನಾವು ಪ್ಲಂಬನ್ನು ಬಿಡಬೇಕಾಗುತ್ತೆ. ಕೆಳಗಡೆ ಅದು ಒಂದೇ ಲೆವೆಲ್ಗೆ ಇರಬೇಕು. ಇದನ್ನ ಲೆಫ್ಟ್ ಮತ್ತು ರೈಟ್ ಎರಡೂ ಕಡೆಗೂ ಮಾಡಿಕೊಂಡು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ವಿಂಡೋ ಹೈಟನ್ನು 4 ಫೀಟ್ ಕೊಟ್ಟಿದ್ದೀವಿ. 3 ಫೀಟ್ ಸಿಲ್ ಲೆವೆಲ್ ಇದೆ, ಅಂದರೆ 7 ಫೀಟ್ ಆಯಿತು. ಈ 7 ಫೀಟ್ ಗ್ರಿಲ್ದು ಟಾಪ್ ಲೆವೆಲ್ ಏನಿದೆ ಇದು ಎಲ್ಲ ವಿಂಡೋಗಳಲ್ಲೂ ಕೂಡ 7 ಫೀಟ್ ಬರಬೇಕಾಗುತ್ತೆ. ಇದನ್ನು ಕೂಡ ನಾವು ಟ್ಯೂಬ್ ಲೆವೆಲ್ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು. ನಂತರ ಫಿಕ್ಸ್ ಮಾಡಿ ಆದಮೇಲೆ ಆ ಹೋಲನ್ನು ಪ್ಯಾಕಿಂಗ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಡೋರ್ದು ವಾಸ್ಕಲನ್ನು ಇಡಬೇಕಾದ್ರೂ ಕೂಡ ಟ್ಯೂಬ್ ಲೆವೆಲನ್ನು ನಾವು ಯೂಸ್ ಮಾಡ್ಕೋಬೇಕು. ಎರಡೂ ಕೂಡ ಒಂದೇ ಲೆವೆಲಲ್ಲಿ ಇದೆಯಾ, ಅದೇ ರೀತಿ ಒಂದು ಡೋರಿಂದ ಇನ್ನೊಂದು ಡೋರ್ ಸೇಮ್ ಹೈಟಲ್ಲಿದ್ದರೆ ಆ ಎರಡೂ ಡೋರ್ಗೂ ಕೂಡ ನಾವು ಟ್ಯೂಬ್ ಲೆವೆಲ್ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು ಒಂದೇ ಲೆವೆಲಲ್ಲಿ ಇದೆಯಾ ಅಂತ. ನಾವಿಲ್ಲಿ 7 ಫೀಟ್ ತನಕ ಡೋರ್ ಹೈಟನ್ನು ಕೊಟ್ಟಿದ್ದೀವಿ. ಇದಿಷ್ಟು ಈ ವಿಡಿಯೋದ ಮಾಹಿತಿ ವೀಕ್ಷಕರೇ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿಮಗೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ನಲ್ಲೂ ಕೂಡ ತಿಳಿಸ್ಬೋದು. ಡಿಸೈನ್ ಪ್ಲಸ್ ಕನ್ಸ್ಟ್ರಕ್ಷನನ್ನು ಮೈಸೂರು ಅಥವಾ ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.